ಈ ಹಬ್ಬಗಳಲ್ಲೆಲ್ಲ ನಾವು ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಸೇಮ್ ದೇವಸ್ಥಾನದ ಪ್ರಸಾದದ ಥರ ಇರುತ್ತಲ್ವಾ? ಅಂಥದ್ದು ಒಂದು ಇವತ್ತು ಬಿಸಿಬೇಳೆ ಬಾತನ್ನ ಟ್ರೈ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಫೇವ್ರೇಟು. ಇದನ್ನು ತುಂಬ ಖಾರವಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಮಾಡ್ತಾ ನನಗಂತೂ ಅಡುಗೆ ಮಾಡುವಾಗ ಫುಲ್ಲು ಸ್ವೆಟ್ ಆಗ್ತಾ ಇದ್ದೆ. ಏನಪ್ಪ ಇಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ ನಮ್ಮ ಅಮ್ಮನೂ ನನ್ನ ಕೇಳ್ತಾ ಇದ್ರು. ಹಾಗೆ ಸ್ಪೈಸಿ ಕೂಡ ಇದ್ದಿದ್ದರಿಂದ ತಿನ್ನುವಾಗ ಬೇರೆ ಮತ್ತೆ ಸ್ವೆಟ್ ಆಗ್ತಾ ಇದ್ದೆ. ಬಟ್ ಸ್ಟಿಲ್ ಮೇಕಪ್ ಒಂಚೂರು ಕೂಡ ಆ ಕಡೆ ಈ ಕಡೆ ಹೋಗಲಿಲ್ಲ. ಬನ್ನಿ ಇವತ್ತು ನಾನು ಆ ಟೆಕ್ನಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿ ಬರೀ ಕನ್ಸಿಲರ್ನ ಹಾಕೋತಾ ಇದ್ದೀನಿ. ಯಾಕೆ ಅಂತ ನೀವೇ ನೋಡಿ. ನೆಕ್ಸ್ಟ್ ಐಮ್ ಯೂಸಿಂಗ್ ಫೇಸಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾಯ್ಶ್ಚರೈಸರ್ ಥರನೂ ಯೂಸ್ ಆಗುತ್ತೆ, ಹಾಗೆ ಸನ್ಸ್ಕ್ರೀನ್ ಥರನೂ ಯೂಸ್ ಆಗುತ್ತೆ. ಹಾಗೆ ಇದು ಬ್ರಷ್ ಹಾಗೆ ಕೈಯಲ್ಲಿ ಎರಡರಲ್ಲೂ ನೀವು ಬ್ಲೆಂಡ್ ಮಾಡ್ಬೋದು. ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಮತ್ತೆ ನಾನು ನೆಕ್ಸ್ಟ್ ಫೇಸಸ್ ಕೆನಡಾ ಅವರ ಕಾಫಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಫೇಸಸ್ ಕೆನಡಾ ಅವರ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ನ ಕೂಡ ಫೈನಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ purple.com, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಈಗಲೇ ನೀವು ಪರ್ಚೇಸ್ ಮಾಡ್ಬೋದು.